ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ. ನಿನ್ನೆ ಏನು ಶೇರ್ ಮಾಡ್ಕೊಂಡಿದ್ನಿಲ್ಲ ಅದ್ರದ್ದು ಕಂಟಿನ್ಯೂಷನ್ ಪಾರ್ಟ್ ಆಗಿರ್ತೈತಿ ಇದು. ನಿನ್ನೆ ಬ್ಲಾಗ್ನ ನೋಡಿರೋಗಂಕರ ಗೊತ್ತಿರ್ತೈತಿ. ನಾನು ನಮ್ಮ ಹಸ್ಬೆಂಡ್ ಊರಿಗೆ ಜಾತ್ರೆಗೆ ಬಂದೀನಿ ಅಂಥೇಳಿ. ಯಾವ ಜಾತ್ರೆ ಅಂಥೇಳಿ ಆಲ್ರೆಡಿ ನಮ್ಮ ಮನ್ಯಾಗ ಮದುವೆ ಐತಲ್ಲ, ಸೊ ಆ ಮದುವೆ ಬ್ಲಾಗ್ ನೀವು ಕಂಪ್ಲೀಟಾಗಿ ನೋಡಿದ್ರಿ ಅಂತಂದ್ರೆ ಆ ಬ್ಲಾಗ್ನಾಗೂ ಹೇಳೀನಿ. ನಮ್ಮ ದ್ಯಾಮೋದುರ್ಗ ಒಂದು ಜಾತ್ರೆ ಹಸ್ಬೆಂಡ್ ಊರಾಗ 3 ವರ್ಷಕ್ಕೊಂದು ಸಲ ಆಗುತ್ತಾ ಅಂಥೇಳಿ. ಸೊ ಅದ ಜಾತ್ರೆಗೆ ಫ್ಯಾಮ್ಲಿ ಸಮೇತ ಎಲ್ಲರೂ ಬಂದೀವಿ ನೋಡ್ರಿ. ಸೊ ನೋಡ್ತಾ ಇರ್ಬೋದು, ನಾನು, ತಂಗಿ ಮತ್ತು ಅವ್ವ, ಸೊ 4 ಜನ ಸೇಮ್ ಟು ಸೇಮ್ ಸೀರೆ ಉಟ್ಕೊಂಡಿವಿ. ಆ್ಯಕ್ಚುಲಿ ಈ ಸೀರೆನ ನಾವು ನಮ್ಮೂರು ಕಡೆಬಾರಕ್ಕನ ಉಟ್ಕೋಬೇಕು ಅನ್ನೋದಿತ್ತು. 3 ಮಂದಿ ತಂಗಿಯರು, ಅವ್ವ ಅಂಕರ ಮುತ್ತೈದೆಯರ ಆಗಿರ್ತಾಳೆ. ಇನ್ನು ನಾನು ತಂಗಿಯರು 3 ಮಂದಿ ಉಟ್ರಾಯಿತು ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ಲಾಸ್ಟ್ ಮೂಮೆಂಟ್ ಒಳಗೆ ತಂಗಿನೂ ಮುತ್ತೈದೆಯರಾಗಿ ಕುಂದ್ರಬೇಕಾಯ್ತು. ಇನ್ನು ಸಣ್ಣ ತಂಗಿ ನಾನು ಅಷ್ಟೇ ಇಬ್ಬರು ಏನು ಉಡೋದು ಚೆನ್ನಾಗಿರಲ್ಲ ಅಂಥೇಳಿ ಸೊ ಉಡಲಿಲ್ಲ. ಮತ್ತು ನೆಕ್ಸ್ಟ್ ಯಾವಾಗಾರ ಉಟ್ರಾಯಿತು ಬಿಡ ಅಂಥೇಳಿ ಹಸ್ಬೆಂಡು ಊರ ಜಾತ್ರೆಗೆ ನಾವು ಎಲ್ಲರೂ 4 ಮಂದಿ ಬಂದಿರೋದ್ರಿಂದ ಸೊ ಎಲ್ಲರೂ ಅದೀವೆಲ್ಲ ಇಲ್ಲೇ ಉಟ್ರಾಯಿತು ಅಂತೇಳಿ ಇದೇ ಜಾತ್ರೆಗೆ ಎಲ್ಲರೂ ಸೇಮ್ ಸೀರೆ ಉಟ್ಟೆ ನೋಡ್ರಿ. ಹಿಂಗೆ ಎಲ್ಲರೂ ನಾನು, ಅವ್ವ ಮತ್ತು ತಂಗಿಯರು 4 ಮಂದಿ ಸೇಮ್ ಸೀರೆ ಹುಟ್ಟಿದ್ದು ಅಂತ ಅಂದ್ರೆ ನಮ್ಮದು ಮನೆ ಗೃಹ ಪ್ರವೇಶ ಆಯ್ತಾರೆ ಈಗ 2 ವರ್ಷದ ಹಿಂದೆ. ಸೊ ಅವಾಗ ಉಟ್ಕೊಂಡಿದ್ದು ನೋಡ್ರಿ ಮನೆ ಗೃಹ ಪ್ರವೇಶದೊಳಗೆ. ಸೊ ಅವಾಗ ಹುಟ್ಟಾರು. ಈಗ ಹಸ್ಬೆಂಡ್ ಅವರು ಜಾತ್ರೆಗೆ ಉಟ್ಕೊಂಡಿವಿ. ಎಲ್ಲರೂ ಹೆಂಗೆ ಕನಕತ್ತೀವಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಒಟ್ಟು ಸಿಂಪಲ್ಲಾಗಿ ಮಸ್ತ್ ರೆಡಿ ಆಗಿದ್ದಾಯ್ತು ಈಗ ಜಾತ್ರೆ ಮಾಡೋಕೆ. ನಾವು ಬರೋದ್ರೊಳಗೆ ಅಂಕರ ಮನೆಯವರೆಲ್ಲರೂ ರೆಡಿಯಾಗಿದ್ದರು. ಸೊ ಈಗ ನಾವು ಬಂದಿಂದ ನಾವು ಹೊಸರು ರೆಡಿಯಾಗಿ ಬಂದೀವಿ. ಇಲ್ಲಿ ರಥ ಎಳಿತೈತಿ ಅಂತೇಳಿ ಬಂದು ನೋಡಿದರೆ ಇನ್ನೂ ರಥನೂ ಇನ್ನೂ ರೆಡಿನೇ ಆಗಿರಲಿಲ್ಲ. ಮತ್ತು ಅಲ್ಲೇ ಊರಾಗ ಪ್ರಸಾದ ಇತ್ತು. ಸೊ ಪ್ರಸಾದ ಮಾಡಿದ್ರತು ಅಂತೇಳಿ ಪ್ರಸಾದ ಮಾಡ್ಕೊಂಡು ಬಂದ್ವಿ. ಸೊ ಇನ್ನೂ ಏನೂ ರೆಡಿ ಆಗಿರಲಿಲ್ಲ. ಮತ್ತು ಅಲ್ಲಿ ಎಷ್ಟೊತ್ತನ ಬಿಸಿಲಾಗಿ ಏನು ನಿಂದ್ರೋದು ಅಂತ ಮತ್ತು ಮನೆಗೆ ಬಂದ್ವಿ ನೋಡ್ರಿ. ಈಗ ಕೋಳಿ ಹೌದು ಆಗಲ್ಲ ಮಕ್ಕೊಂಡಿದ್ದೆ. ನೀರು ಕುಡಿ ನೀರು ಕುಡಿ ಕುಡಿ ಮಾತಾಡ್ದ ಎಲ್ಲ ಹುರ್ದಿದ್ದು ಏನು ಹಸಿ ಹುಂಚಿಕಪ್ಪ ಅವಾಗ ಸಣ್ಣ ಅಕ್ಕು ಅಂತ ಬರ್ತೈತೆ, ಅವಾಗ ಈ ಕಡೆ ಕಡಿಬೋದು. ತಂಗಿ ಆ ತಂಗಿ ನೋಡ ಆಕಿ ಹಂಗೆ ಬಾಳಸ್ಬೇಕಂತ ಹೇಳಕತ್ತ ನೋಡು. ಈಗ ಏನಂತ ಕಮೆಂಟ್ ಮಾಡ್ರಿ. ಏನ್ ನೋಡ್ರಿ ಉಜ್ಜಕಪ್ರಿ ನಾವು ಒಂದ ಸಾಕವ. ನನಗೂ ಒಂದ ಕೊಡು. ಈಗ ಹುಳ್ಕತ್ತಿ ಮ್ಯಾಲೆ ಹೆಂಗಿರ್ತೈತಿ, ಒಳಗಲ್ ಬೀಚ್ ಚಲೋ ಇರ್ತೈತಿ. ನೀ ಬಾತ್ ಹೋಗ್ಬೇಡ, ನೀ ಹೊಲಗೆಲ್ಲ ಮುರ್ಕೊಂಡಿ ಟ್ರಿಪ್ಪಿಗೆ ಓದಿದ್ದೆ. ಎಲ್ಲಿದ್ದ ಎಲ್ಲಿ ಸಿಕ್ಕಿತ್ತು ಊರನ್ನು? ಅಲ್ಲಿ ಊರಾಗ ಕೊಟ್ಟಿದ್ರು. ಟ್ರಿಪ್ಪಿಗೆ ತಗೊಂಡೋಗ್ಯಾರ ನೋಡಿ ಅವ್ನ ಹುಂಚಿಕಪ್ಪ ತಿನ್ನಕ ಗಡ್ಯಾಗ. ನೆಂಟಿಯರು ಕಟ್ಗೆರೆಗಿಂದ ಕೊಟ್ಟು ಕಳಿಸಿದ್ರ, ಹುರ್ಕೊಂಡು ಮಂಜಾಕ ಹುರ್ಕ್ ಕೊಟ್ಟಿದ್ರು. ಟೈಮ್ ಪಾಸ್ ಟೈಮ್ ಜೀರ್ಣ ಕ್ರಿಯೆ ಜಾಸ್ತಿ ಆಗತ್ತ. ಚಿಕ್ಕ ಇರ್ಬೇಕು ಬಾಯಾಗ. ಹಂಗೆ ಹುರಿದು ತಿಂದ್ರೆ ಆಗಲ್ಲ, ನೆನೆಯಿಟ್ಟು ತಿಂತಾರಲ್ಲ ಅವ್ರು ತಿಂತಾರ. ಇನ್ನೇನು ತೇರು ಎಳಿತೈತಂತ ದ್ಯಾಮೋದುರ್ಗ ಊರಾಗ ಉಡಿ ಎಲ್ಲ ತುಂಬಿಸ್ಕೊಂಡು ಮೆರವಣಿಗೆ ಮುಗಿಸ್ಕೊಂಡು ಇನ್ನೇನು ರಥಕ್ಕೆ ಕುಂದಿರ್ತಾವಂತ ಸೊ ಹೇಳಿದ್ರು. ಈಗೆಲ್ಲರೂ ಹೊಂಟೆ ನೋಡ್ರಿ, ನಾವು ಹೋಗಿ ನೀವು ಹೋಗಿ ಅಂತಂದು ಒಟ್ಟು ಹೊಂಟೇವಿ. ಬೆಂಗಳೂರಿನಾಗಿದ್ದ ದೊಡ್ಡಕ್ಕ ಮತ್ತು ಅಪೂರ್ವ ಇಬ್ಬರ ಬಂದಾರ. ಇನ್ನು ದೊಡ್ಡ ಮಾಮ ತನು ಅವ್ರು ಬಂದಿಲ್ಲ. ತನೂ ಎಕ್ಸಾಮ್ ಅದಾವಂತ. ಆ್ಯಂಡ್ ಬಸಮ್ಮನೂ ಬಂದಿಲ್ಲ, ಅಕ್ಕಿನೂ ಎಕ್ಸಾಮ್ ಅದಾವಂತ. ಸೊ ಇಬ್ಬರದು ಎಕ್ಸಾಮ್ ಇರೋದ್ರಿಂದ ತನು ಜೊತೆ ದೊಡ್ಡ ಮಾಮ ಇರಬೇಕಾಯ್ತು. ಇನ್ನು ಬಸಮ್ಮಂದು ಎಕ್ಸಾಮ್ ಇರೋದ್ರಿಂದ ಬಸಮ್ಮನ ಜೊತೆ ಎರಡನೇ ಅಕ್ಕ ನಮ್ಮ ಎರಡನೇ ಗಿನಿ ಇರಬೇಕಾಗೈತಿ. ಸೊ ಹಂಗಾಗಿ 4 ಜನನೂ ಬಂದಿಲ್ಲ.
ನಮ್ಮ ತವ್ರ ಮನೆ ಕಡೆಯಿಂದಕರ ನಾವು ಹೆಣ್ಮಕ್ಳು ಎಲ್ಲರೂ ಬಂದ್ವಿ, ಅಪ್ಪ ಮತ್ತು ತಮ್ಮರು ಬಂದಿಲ್ಲ ಅಷ್ಟ. ಇನ್ನು ನೆಕ್ಸ್ಟ್ ಈಗಷ್ಟೇ ರೀಸೆಂಟಾಗಿ 15 ದಿನದಿಂದ ಮದುವೆ ಆಗಿರೋ ಹೊಸ ಸೊಸೆಯಂದಿರು ಅವರೂ ಬಂದಾರ. ಉಡಕ್ಕಿ ಎಲ್ಲ ಮುಗಿಸ್ಕೊಂಡು ಅವ್ರ ತವ್ರ ಊರಿಗೆ ಹೋಗಿದ್ರು. ಸೊ ಈಗ ಜಾತ್ರೆಗೆ ಅಂತೇಳಿ ಕರ್ಕೊಂಡು ಬಂದಾರ, ಅವರೂ ಬಂದಾರ. ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ ಒಳಗೆ ಅವರು ಇರ್ತಾರ, ನೋಡೋರ ಅಂತ್ರಿ. ಅವ್ರಿಗೆಲ್ಲ ನಮ್ಮ ಪರಿಚಯ ಐತೆ ಬಿಡ್ರಿ ಫುಲ್ಲು. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದನೂ ಅವ್ರನ್ನ ನಮ್ಮ ಬ್ಲಾಗ್ಸ್ ನೋಡ್ಕೊತಾ ಇದಾರ ಅಂತ ಮೊದಲೆಲ್ಲ ಕಮೆಂಟನ್ನು ಹಾಕ್ತಿದ್ರು. ನಮ್ಮ ನೆಗೆನಿ ತವ್ರ ಮನೆಯವರು ಅಂತಂದು ಗೊತ್ತಿತ್ತು. ಸಣ್ಣವ್ರಿದ್ದಾಗನೂ ಒಂದು ಬಂದಿರ್ಬೋದು ನಮ್ಮ ಮನೆಗೆ, ಬಟ್ ನಮ್ಮ ನೆಗೆನಿ ತವ್ರ ಮನೆಯವರು ಅಂತೇಳಿ ಸೊ ಇಷ್ಟ. ಸೊ ಅವ್ರಿಗೆಲ್ಲ ನನ್ನ ಪರಿಚಯ ಐತಿ, ನಮಗನ ಅಷ್ಟಾಗಿ ಇಲ್ಲ. ನೋಡಿದ್ದೇನೆ ಮದುವೆಗಳಿಗೂ ಮಾತಾಡ್ಸೋಕ್ಕಾಗಲಿಲ್ಲ. ಇನ್ನು ಈಗ ಮನೆಗೆ ಬಂದಾರಲ್ಲ, ಸೊ ಇನ್ನು ನಮಗೆ ಪರಿಚಯ ಮಾಡ್ಕೋಬೇಕು ನೋಡ್ರಿ. ಸೊ ಈಗ ನೋಡ್ತಾ ಇರ್ಬೋದು ನಮ್ಮೂರನ್ನ ದ್ಯಾಮೋ ದುರ್ಗವ್ವ ಇವರ ನೋಡ್ರಿ. ಇವಾಗೇನು ತೋರ್ಸಕತ್ತೀನಿ ನಾನು, ಈ ದೇವರು ದುರ್ಗವ್ವ. ಮತ್ತು ಇನ್ನು ನೆಕ್ಸ್ಟ್ ಈಗ ತೋರಿಸ್ತೀನಿ ನೋಡ್ರಿ. ಸೊ ರೆಡ್ ಕಲರ್ ಕಾಣ್ತಿರೋವಂಥ ದೇವರು ದ್ಯಾಮವ್ವ, ರೆಡ್ ಕಲರ್ ಇರೋ ದೇವರು ದ್ಯಾಮವ್ವ, ಗ್ರೀನ್ ಕಲರ್ ಇರೋ ದೇವರು ದುರ್ಗವ್ವ. ಸೊ ಇವರಿಬ್ಬರು ಅಕ್ಕ ತಂಗಿಯರು ನೋಡ್ರಿ. ಸೊ ಇವರಿಬ್ಬರದನ ನಮ್ಮ ಗಂಡನೂರಾಗ 3 ವರ್ಷಕ್ಕೊಂದ್ಸಲ ಜಾತ್ರೆ ಆಗುತ್ತೆ. ಸೊ ಗ್ರ್ಯಾಂಡಾಗಿ ವಿಜೃಂಭಣೆಯಿಂದ ಆಗುತ್ತೆ ಅಂತಂದು ಹೇಳ್ಬೋದು. ಸೊ ಈಗ ನಮ್ಮ ರಾಮಣ್ಣ ಸತೀಶನ ಹೊತ್ಕೊಂಡವ್ರು ನೋಡ್ರಿ ದೇವರು. ಈಗ ಇನ್ನೊಂದು 2 ಮನೆ ಉಡಕ್ಕೆ ತುಂಬ್ಕೊಳೋದೈತಿ. ಲಕ್ಷ ಒಳಗೆ 2 ಮನೆ ಅದಾವು. ಸೊ ಸ್ಯಾಸಕ್ಕೆ ಅದಾವು. ಇದು ಕುಂದಿರ್ಸ್ತಾರೆ ದೇವ್ರನ್ನ ಉಡಕ್ಕೆ ತುಂಬಿ. ನೆಕ್ಸ್ಟ್ ಈಗ ರಥದ ಮ್ಯಾಗ ಕುಂದಿರ್ತಾವೆ ನೋಡ್ರಿ ದೇವರು. ನಮ್ಮೂರ ಅಂಕರ ಭಾಳ ಚಂದ ಆಗತ್ತೆ ಈ ಜಾತ್ರೆಗೋಸ್ಕರ 3 ವರ್ಷ ವೇಟ್ ಮಾಡ್ಬೇಕು ನೋಡ್ರಿ. ಇವಾಗ ಈ ಜಾತ್ರೆ ನೋಡಿದ್ವಿ ಅಂತಂದರೆ ಇನ್ನು ನೆಕ್ಸ್ಟ್ ಇವಾಗ 2026 27 2029 ಇನ್ನು ಈ ಜಾತ್ರೆ ನೋಡೋಕೆ ಸಿಗೋದು ನಮ್ಗೆ. ಸೊ ಈಗ ನೋಡ್ರಿ ರಥದ ಮ್ಯಾಗ ಕುಂತಾರೆ ಈಗ ದೇವರು. ಆಲ್ರೆಡಿ ಈಗ ದ್ಯಾಮವ್ವ ಬಂದು ಕುಂತಾರ ರಥದ ಮ್ಯಾಗ. ಈಗ ದುರ್ಗವ್ವನ ಬಂದು ತಗೊಂಬಂದು ಈಗ ಕುಂದಿರ್ಸಕತ್ತಾರ.
ತೇರು ಎಳೆದ ನಂತರ ದ್ಯಾಮವ್ವದುರ್ಗನ ಇಬ್ಬರನ್ನ ಮಂಟಪದಾಗ ಕುಂದಿರ್ಸ್ತಾರ. ಸೊ ದ್ಯಾಮವ್ವದುರ್ಗನ ಕುಂದಿರ್ಸಕ್ಕಂತ ಹೇಳನ ಇದು ಮಂಟಪ ಕಟ್ಸ್ಯಾರ. ಸೊ ಜಾತ್ರೆ ಮುಗಿ ಮಠ ಅಲ್ಲೇ ನೋಡ್ರಿ ಅವರು ಇಲ್ಲಿ ಹೊಲಸು ಮಾಡ್ಯಾರ ಹಿಂದ ಹೊಲಸು ಮಾಡ್ರ ಇಟ್ಟು ಹೊಲಸ ಎಲ್ಲದ ಏನಂತ ಕುಟುಂಬ